ಹಾಯ್, ಹಲೋ, ನಾನು ಎಂಜೆ ಲಲಿತಾ. ನಿಮಗೆ ಲಂಗ ಬಾಡಿ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಲಂಗ ಹೊಲಿತೀವಲ್ಲ ನಾವು, ಬಾರ್ಡ್ರ್ ಲಂಗಗಳು, ರೇಷ್ಮೆ ಲಂಗ ಎಲ್ಲನೂ ಯಾವ ಥರ ಕಟಿಂಗ್ ಮಾಡ್ಕೋಬೇಕು ಬೇಸಿಕ್ಕಿಂದ ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ನೋಡಿ, ಈ ಥರ ಬಾಡಿ ಕಟ್ ಮಾಡ್ಕೋಬೇಕು. ಈ ಥರ ಬಾಡಿಗೆ ಸ್ವಲ್ಪ ನೋಡಿ, ಈ ಥರ ಲಂಗ ಬಾಡಿ, ಈ ಥರ ಲಂಗ ಬಾಡಿ ನಾವು ಕಟ್ ಮಾಡ್ಕೋಬೇಕಾದರೆ ನೋಡಿ, ಈ ಥರ ಫಸ್ಟ್ ಫೋಲ್ಡಿಂಗ್ ಯಾವ ಥರ ಮಾಡ್ಕೋಬೇಕು ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಎಲ್ಲ ಕಟ್ ಮಾಡೋ ಅಷ್ಟರಲ್ಲಿ ಈ ಥರ ಬರುತ್ತೆ. ನೋಡಿ, ಈ ಥರ ಬರುತ್ತೆ. ನಿಮಗೆ ನೀವು ಫಸ್ಟ್ ಮೆಜರ್ಮೆಂಟ್ ಮಾಡಬೇಕಾದ್ರೆ ಲೆಂತ್ ತಗೊಳ್ಳಿ. ಟೇಪಲ್ ಲೆಂತ್ ಬಂದು 10 ಇಂಚು, 10 ಇಂಚು ಕ್ರೈನ್ಸ್, 10 ಇಂಚು ನೋಡಿ, 10 ಇಂಚು ಶೋಲ್ಡರು, ಇಲ್ಲಿಂದ 4 ಇಂಚು, 4 ಇಂಚು ಭುಜ, ಅಂದರೆ 8 ಇರುತ್ತೆ, ಅದರಲ್ಲಿ ಅರ್ಧ ತಗೋಬೇಕು. ಕತ್ತಿಗೆ 2 ಇಂಚು, ಕತ್ತು ತೋರಿಸಿ, ಕತ್ತಿಗೆ 2 ಇಂಚು, 2 ಇಂಚು ಅಂದರೆ ಒಟ್ಟು ಕತ್ತು ಬಂದು ಇಲ್ಲಿ, ಕತ್ತು ಇಲ್ಲಿಂದ ಇಲ್ಲಿಗೆ 4 ಇಂಚು ಬರುತ್ತೆ. 4ರಲ್ಲಿ ಅರ್ಧ 2 ತಗೊತೀವಿ. ಭುಜ ಇಲ್ಲಿಂದ ಇಲ್ಲಿಗೆ ನೋಡಿ, ಇಲ್ಲಿಂದ ಇಲ್ಲಿಗೆ ಮೆಜರ್ಮೆಂಟು ನಮಗೆ ಭುಜಕ್ಕೆ 8 ಇಂಚಿನಲ್ಲಿ ಅರ್ಧ 4 ಇಂಚು. ಮತ್ತು ಬಾಡಿ ಸುತ್ತಳತೆ 7 ಇಂಚು ತಗೊಂಡಿದ್ದೀವಿ. ಇಲ್ಲಿಂದ ಬಾಡಿ ಸುತ್ತಳತೆ 7 ಇಂಚು ನೋಡಿ, ಕ್ಲೀನಾಗಿ ಕಾಣಿಸ್ತಾ ಇದೆ ನಿಮಗೆ. 7 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಸೊಂಟ ಬಂದು 6 ಇಂಚು ತಗೋಬೇಕು. ಸೊಂಟ ಅಂದರೆ ಕೆಳಗಡೆಗೆ ಬರುತ್ತೆ ನೋಡಿ, ಇದು 6 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ಹಾಕ್ಕೋಬೇಕು. ಸ್ಟ್ರೈಟ್ ಲೈನು ಸ್ಕೇಲಲ್ಲಿ ಹಾಕ್ಕೋಬೇಕು ನೀಟಾಗಿ. ಈ ಥರ ನಾನು ಕಟಿಂಗ್ ಹೇಳ್ಕೊಡ್ತಾ ಇರ್ತೀನಿ. ನೋಡಿ, ನೀವು ಈ ಥರ ಲಂಗ ಬಾಡಿ ಹೊಲಿಬೇಕಾದ್ರೆ ಯಾವ ಥರ ಮಾಡ್ಕೋಬೇಕು ಅಂತಂದ್ಬಿಟ್ಟು, ನೆಕ್ಕು ಕಂಕಳು ತಗೊಳ್ಳಿ. ಶೇಪ್ ಕಂಕಳು ಬಂದು 4.25, ಕಂಕಳಿಗೆ 4.25, 4.25ಗೆ ಶೇಪ್ ತಗೋಬೇಕು. 4.25 ಅಂದರೆ ಇದು ಇಲ್ಲಿ ಬರುತ್ತೆ ನೋಡಿ, ಇದು 4.25 ನೋಡಿ. ಅವ್ರು ಮಾಡ್ತಾಯಿದ್ದಾರೆ, ನಿಮ್ಗೆ ಕಲಿಯೋರವರು. ಇನ್ನು ಇಲ್ಲಿ ನೆಕ್ಕಿಗೂ 4.25 ತಗೊಂಡಿದ್ದೀನಿ. ಯಾಕಂದರೆ ಲಂಗ ಸ್ವಲ್ಪ ಬ್ಲೌಸ್ ಡೀಪ್ ಇದ್ದರೂ ಬಾಡಿ ಒಳಗಡೆ ಬಾಡಿ ಕಾಣಿಸ್ಬಾರ್ದು. ಚಿಕ್ಕ ಮಕ್ಕಳಿಗೆ ಬಾಡಿನೇ ಹಾಕಬೇಕು. ದೊಡ್ಡ ಮಕ್ಕಳಿಗೆ ಬೆಲ್ಟ್ ಹಾಕ್ಕೋಬೇಕು. ಬೆಲ್ಟ್ ಲಂಗ ನಿಮ್ಗೆ ತೋರಿಸ್ತೀನಿ, ಅದು ಹೊಲಿಸಿರೋದು ನೋಡಿ. ಇವಾಗ ಶೇಪು 3/4 ಇಂಚಿಗೆ, 3/4 ಇಂಚು ಯಾವುದೇ ಒಂದು ರೌಂಡ್ ನೆಕ್ ತಗೊಳ್ಳಿ. 3/4 ಇಂಚು, ಆ ಕಡೆಗೂ 3/4 ಇಂಚು. ಈ ಥರ ನೋಡಿ, ಉಕ್ಸ್ ಪಟ್ಟಿಗೆ ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ ಅಂತೀವಿ ನಾವು ಇದನ್ನು. ಇದು ಎಕ್ಸ್ಟ್ರಾ ಬಟ್ಟೆ ನಾನಿಲ್ಲಿ ಫೋಲ್ಡ್ ಮಾಡಿಸಿದ್ದೀನಿ ನೋಡಿ, ಇದು ಎಕ್ಸ್ಟ್ರಾ. ಇದು 1 ಇಂಚು, ಇಲ್ಲಿ 1 ಇಂಚು ಫೋಲ್ಡಿಂಗ್ ಇರುತ್ತೆ ನೋಡಿ. ಇಲ್ಲಿ 1 ಇಂಚು ಫೋಲ್ಡಿಂಗ್ ಇರುತ್ತೆ. ಇವಾಗ ಇವ್ರು ಕಟ್ ಮಾಡ್ಕೊಳ್ಳೋವಾಗ ಎಕ್ಸ್ಟ್ರಾ ಹಿಂಗೆ ಇಟ್ಕೋಬೇಕು. ಇಲ್ಲಾಂದರೆ ಹಿಂಗೆ ಒಳಗಡೆಗೆ ಹಾಕ್ಬಿಡಿ, ಹಿಂಗೆ ಹಾಕ್ಬಿಡಿ ನೀಟಾಗಿ. ಈ ಥರ ಬರುತ್ತೆ ನೋಡಿ, ಈ ಥರ ನಮಗೆ ಬರುತ್ತೆ. ಈ ಥರ ನಾವು ಕಟ್ ಮಾಡ್ಕೋಬೇಕಾದ್ರೆ ನೋಡಿ, ಫಸ್ಟು ಇಲ್ಲಿಂದ ನೆಕ್ ಕಟ್ ಮಾಡ್ಕೋಬೇಕು. ಆಮೇಲೆ ಈ ಕಂಕಳು ಇರುತ್ತಲ್ವ, ಇದು ಕಂಕಳು ಕಟ್ ಮಾಡ್ಕೋಬೇಕು. ಮತ್ತು ಸೈಡು ಇದು ಕಟ್ ಮಾಡ್ಕೊಂಡ್ಬಿಡಬೇಕು. ಈ ಥರ ಕಟ್ ಮಾಡಿ ಮತ್ತು ಶೇಪ್ ತಗೋಬೇಕಾದ್ರೆ ಇನ್ನೊಂದಕ್ಕೆ ಮುಂದ್ಗಡೆ ಫ್ರಂಟ್ ಕಡೆಗೆ ನಾವು ಶೇಪ್ ತಗೋಬೇಕು ನೋಡಿ. ನಿಧಾನಕ್ಕೆ ಹಿಂಗಿಟ್ಬೇಕು. ಇವಾಗ ಲೆಂತು ಕಟ್ ಮಾಡ್ಕೊಂಡಿದ್ದೀವಿ. ಮತ್ತು ಬಿಡ್ತು ಅಂದರೆ ಅಗಲ ನಮಗೆ ಇಷ್ಟು ಬೇಕಾಗಿದ್ದು. ಸೊಂಟಕ್ಕೆ 6 ಇಂಚು ಮತ್ತು ಬಾಡಿಗೆ 7 ಇಂಚು ತಗೊತಾ ಇದ್ದೀವಿ. ಮತ್ತು ಇದು ಕಂಕಳು ಈ ಥರ ನೋಡಿ ಕಟ್ ಮಾಡಿಕೊಳ್ಳೋದು. ನೀವು ಮನೆಯಲ್ಲಿ ಇರುವಂಥ ಹೆಣ್ಮಕ್ಳೆಲ್ಲನೂ ಈ ಥರ ಕಲ್ತ್ಕೊಳ್ಳಿ. ಬೇಸಿಕ್ಕಿಂದ ಈಸಿ ಇದೆಲ್ಲನೂ. ಒಂದು ಬ್ಲೌಸ್ ಪೀಸ್ ಇದ್ದರೆ, ಒಂದು ಸೀರೆ ಇದ್ದರೆ, ದಪ್ಪ ಸೀರೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಈ ಥರ ಮಕ್ಕಳಿಗೆ ಒಂದೊಂದು ಹೊಲಿತಾ ಇರಿ, ಅದೇ ನಿಮಗೆ ಬಂದುಬಿಡುತ್ತೆ. ಸ್ಟಿಚಿಂಗ್ ಮಾಡೋದು ಯಾವ ಥರ ಅಂತ ನಾನು ತೋರಿಸ್ತೀನಿ ಕರೆಕ್ಟಾಗಿ ನೋಡಿ. ಈ ಥರ 4 ಕಟ್ ಮಾಡ್ಕೋಬೇಕು ಒಂದೇ ಸಲ. ಹಿಂದೆ ಮುಂದೆ ಒಂದೇ ಅಳ್ತಾ ಇರೋದ್ರಿಂದ 4 ನಾವು ಕರೆಕ್ಟಾಗಿ ಕಟ್ ಮಾಡ್ಕೊಬೇಕು ರೌಂಡ್ ಶೇಪಲ್ಲಿ ನಿಧಾನಕ್ಕೆ ನೋಡಿ. ಇದು ತೆಗೆದು ಬಿಡ್ತಾಯಿದ್ದೀನಿ ನಾನು. ಈಗ ಇಲ್ಲಿಂದ 3/4 ಇಂಚ್ ಶೇಪ್
ಇದು ಬ್ಯಾಕ್, ಇದು ಫ್ರಂಟ್. ಇವಾಗ ಲೈನ್ ಹಾಕ್ಕೊಳ್ಳಿ ಇಲ್ಲಿಂದ 4ವರೆಗೆ ಸ್ಕೇಲಲ್ಲಿ. ಈ ಥರ ನೀವು ಕಟ್ ಮಾಡೋದು ಕಲ್ತ್ಕೊಳ್ಳಿ ಕ್ರಯಾನ್ಸಲ್ಲಿ. ಈ ಥರ ನೀವು ಕಟ್ ಮಾಡೋದು ಕಲ್ತ್ಕೊಂಡು ನೋಡಿ ಈ ಥರ ಡ್ರಾಯಿಂಗ್ ಹಾಕಬೇಕು ನೋಡಿ. ಇವಾಗ ಇದಕ್ಕೆ ನೋಡಿ ಇಲ್ಲಿಂದ ಇಲ್ಲಿಗೆ 4ವರೆಗೆ ಮಾರ್ಕ್ ಮಾಡ್ಕೋಬೇಕು. ಮತ್ತು ಇದು ಈ ಥರ ಶೇಪ್ ತಗೋಬೇಕು ನೋಡಿ. ಈ ಥರ ಮುಂದೆ ಫ್ರಂಟ್ ಶೇಪ್ಗೆ ನಮಗೆ ನೋಡಿ ಈ ಥರ ಶೇಪ್ ತಗೋಬೇಕು. ಇಲ್ಲಿ ಈ ಥರ ನೋಡಿ, ಈ ಥರ ತಗೊಂಡು ನಾವು ನೋಡಿ ಈ ಥರ ಶೇಪ್ ತಗೋಬೇಕು ನಾವು. ಈ ಥರ ಶೇಪ್ ತಗೊಂಡು ನೋಡಿ ಈ ಥರ 3/4 ಇಂಚಿಗೆ ನೋಡಿ ಈ ಥರ. ಇದು ಫ್ರಂಟು, ಆಗಲೇ ನಿಮ್ಗೆ ತೋರಿಸಿದ್ದು ಬ್ಯಾಕ್. ನೋಡಿ ಈ ಥರ ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡ್ಕೊಂಡ್ಮೇಲೆ ನೋಡಿ ಈ ಥರ ತೆಗೆದು ನೋಡಿ ಇದು ಲಂಗ ಮಾಡಿ ಇದಕ್ಕೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಅಂತೀವಿ ನೋಡಿ. ಇದನ್ನು ಹಿಂಗೆ ಹಾಕ್ಕೋಬೇಕು ನೋಡಿ. ಇದು ಈ ಥರ ಹಾಕ್ಕೋಬೇಕು. ಈ ಥರ ಹಾಕ್ಕೊಂಡು ನಾವು ಈ ಥರ ಇದಕ್ಕೆ ಇದು ಎಷ್ಟು ಇರುತ್ತೆ ನೋಡಿ. ಇದು ಫೋಲ್ಡಿಂಗ್ ಹಿಂಗೆ ಬರುತ್ತೆ, ಈ ಕಡೆ ಫೋಲ್ಡಿಂಗ್ ಬರುತ್ತೆ ನೋಡಿ. ಈ ಥರ ಫೋಲ್ಡಿಂಗ್ ಬರುತ್ತೆ ನೋಡಿ. ಈ ಥರ ಫೋಲ್ಡಿಂಗ್. ಇದು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಹೊಲ್ದಿರೋದು ತೋರಿಸ್ತೀನಿ ನಾನು ನಿಮಗೆ ನೋಡಿ. ಈ ಥರ ಇದೆ, ಅದು ಕೊಡಿ. ಇದಕ್ಕೆ ಇವಾಗ ಸೊಂಟ ಎಷ್ಟಿರುತ್ತೋ ಇದರ 2ರಷ್ಟು ಅಂದರೆ ಪನ್ನಾದ 2ರಷ್ಟು. ಇದು ಸುತ್ತಳತೆ ಎಷ್ಟಿರುತ್ತೋ ಅದರ 2ರಷ್ಟು ಇಟ್ಕೋಬೇಕು. ಲೆಂತ್ ತಗೋಬೇಕು ನಾವು. ಲೆಂತ್ ಬಂದು ನಾನಿವಾಗ ಅದು 30 ಇಂಚ್ ತಗೊಂಡಿದ್ದೀನಿ. 30, ಇದು ಒಂದು 10 ಇಂಚು, ಒಟ್ಟು 40 ಇಂಚು. 40 ಇಂಚಲ್ಲಿ 10 ಇಂಚು ಬಾಡಿಗೆ ಹೋಯಿತು. ಈಗ 30 ಇಂಚು ಲಂಗಾಗೆ. ಚಿಕ್ಕ ಮಗು ಸ್ವಲ್ಪ ಉದ್ದ ಆದರೆ ನಾವು ಟಕ್ಕಿಟ್ಟಿದ್ರೆ ಅದು ಲೆಂತ್ ಕರೆಕ್ಟ್ ಮೆಜರ್ಮೆಂಟ್ಗೆ ಅವ್ರಿಗೆ ಸರಿ ಹೋಗುತ್ತೆ. ಇಲ್ಲಿ ಕೊಡಿ ನೋಡಿ. ಈ ಥರ ಇವರು ಹೊಲ್ದಿದ್ದಾರೆ ನೋಡಿ. ಇದು ಈ ಥರ ಹೊಲ್ಕೋಬೇಕು ಫೋಲ್ಡಿಂಗು. ಈ ಥರ ಡಬಲ್ ಫೋಲ್ಡು ನೋಡಿ. ಈ ಥರ ಫಸ್ಟು ಇದು ಜಾಯಿಂಟ್ ಮಾಡ್ಕೋಬೇಕು. ಮತ್ತು ಸೈಡ್ ಜಾಯಿಂಟ್ ನೋಡಿ. ಇದು ಕಂಕ್ಳು, ಇದು ಕಂಕ್ಳು, ಇದು ನೋಡಿ. ಡಬಲ್ ಪಟ್ಟಿಗೆ ಅನ್ನಲ್ವಾ, ಈ ಥರ ಹೊಲ್ಕೋಬೇಕು. ಇದನ್ನು ಈ ಥರ ಹೊಲ್ಕೋಬೇಕು ನೋಡಿ. ಈ ಥರ ಹೊಲ್ಕೋಬೇಕು. ಅದು ಲಂಗ ಕೊಡಿ. ಇದು ಇವಾಗ ನೋಡಿ ಲಂಗ. ಇದು ಈ ಥರ ಲಂಗ. ಇದನ್ನು ಫ್ರಿಲ್ ಯಾವ ಥರ ಇಟ್ಕೋಬೇಕು ಅಂತ ತೋರಿಸ್ತೀನಿ. ಇದು 2ರಷ್ಟಿದೆ, ಸೊಂಟದ 2ರಷ್ಟಿದೆ. ಈ ಥರ ಬಾಡಿಗೆ ನಾವು ನೋಡಿ, ಈ ಥರ ಬಾಡಿಗೆ ಈ ಥರ ಫ್ರಿಲ್ಲು ಇಲ್ಲಿ ನೋಡಿ. ಈ ಥರ 2 ಇಂಚಿಗೆ ಒಂದೊಂದು ಫೀಟು ತೋರಿಸ್ತೀನಿ ಈಗ ನಿಮಗೆ ಯಾವ ಥರ ಹೊಲ್ಕೋಬೇಕು ಅಂತಂದ್ಬಿಟ್ಟು. ಈ ಥರ ನೀವು ಲಂಗಾಗೆ ಕಟ್ ಮಾಡ್ಕೋಬೇಕು, ಸ್ಟಿಚ್ ಮಾಡ್ಕೋಬೇಕು ನೋಡಿ. ಇದರಲ್ಲಿ ನಾನು ಇವಾಗ ಡ್ರಾಯಿಂಗ್ ಕೊಟ್ಟಿದ್ದೀನಿ, ಡ್ರಾಯಿಂಗ್ ನೋಡ್ಕೊಳ್ಳಿ ನೀವು. ಈ ಥರ ಡ್ರಾಯಿಂಗು ನೋಡಿ. ಈ ಥರ ಲಂಗ ಬಾಡಿ ಅಂತ ಕೊಟ್ಟಿದ್ದೀನಿ. ಉದ್ದ ಒಟ್ಟು 40 ಇದೆ. ಅದರಲ್ಲಿ ಲಂಗಾಗೆ 30 ಇಟ್ಕೊಂಡಿದ್ದೀವಿ, ಬಾಡಿಗೆ 10 ಇಂಚ್ ಇಟ್ಕೊಂಡಿದ್ದೀವಿ ನೋಡಿ. ಈ ಥರ ಡ್ರಾಯಿಂಗ್ ಹಾಕ್ಕೊಳ್ಳಿ ನೀವು. ಈ ಥರ ಡ್ರಾಯಿಂಗ್ ಹಾಕ್ಕೊಂಡ್ರೆ ನೀವು ನಿಮಗೆ ಈಸಿಯಾಗಿ ಕಟ್ ಮಾಡ್ಬೋದು ನೋಡಿ. ಯಾರು ಬೇಕಾದ್ರೂ ಮನೆಯಲ್ಲಿ ಈ ಥರ ಡ್ರಾಯಿಂಗ್ಗಳು ಹಾಕ್ಕೊಳ್ಳಿ ನೀವು ನೋಡಿ. ಪನ್ನಾದ 2ರಷ್ಟು ಅಂದರೆ ಇದು ಸೊಂಟ ಎಷ್ಟಿರುತ್ತೋ ಇದು ಡಬಲ್ ಇಟ್ಕೋಬೇಕು ನೋಡಿ. ಇದು ಪನ್ನಾದ 2ರಷ್ಟು ಅಂದರೆ ಈ ಸೊಂಟ 6 12 ಅಂದರೆ 24 ಬರುತ್ತೆ. 24ಕ್ಕೆ 2ರಷ್ಟು ಇಟ್ಕೋಬೇಕು ನೋಡಿ. ಇದು ಲೆಂತ್ ಬಂದು ಈ ಥರ ನೀವು ಮೆಜರ್ಮೆಂಟ್ ಬರ್ಕೊಂಬಿಡಿ. ಈ ಥರ ಬರ್ಕೊಂಡ್ರೆ ನಿಮಗೆ
ಈ ಲಂಗ ಯಾವ ಥರ ಹೊಲ್ಕೋಬೋದು ಮಕ್ಕಳಿಗೆ ಅಂತಂದ್ಬಿಟ್ಟು ನಿಮಗೆ ಇವಾಗ ರೇಷ್ಮೆ ಲಂಗ ಆಗಲಿ ಬಾಡ್ ಲಂಗ ಆಗಲಿ ಬೇರೆ ಸೀರೆ ಇಲ್ಲಾದರೆ ಲಂಗ ಆಗಲಿ ಹೊಲ್ಕೊಡೋದು ನಿಮಗೆ ಇವಾಗ ತೋರಿಸ್ತೀನಿ ನೋಡಿ. ನೋಡಿ ಈ ಥರ ನೆರಿಗೆಗಳು ಇಟ್ಕೋಬೇಕು ನೋಡಿ. ನಮಗೆ ಇದು ಇಷ್ಟು ಬಾಡಿ ಇರುತ್ತಲ್ವ, ಇಷ್ಟು ಬಾಡಿಗೆ ಇಷ್ಟಕ್ಕೆ ಬರಬೇಕು ನೋಡಿ. ನಮಗೆ 2 ಇಂಚಿಗೆ ಒಂದೊಂದು ಇಟ್ಕೊಂಡಿದ್ದೀನಿ ನೋಡಿ. ಇಲ್ಲಿವರೆಗೂ ನೋಡಿ ಕಚ್ಚಿಗೆ ಒಂದು ಕಚ್ಚು ನಾವು ಮಾಡ್ಕೊಂಡಿದ್ದೇವೆ. ನಾವು ಇಲ್ಲಿದೆ ಇನ್ನೊಂದು ನೆರಿಗೆ ಇಟ್ಕೊಂಡು ನಾವು ಇನ್ನೊಂದು ಹತ್ರ ಮಾಡ್ಕೋಬೋದು. ಹಿಂಗೆ ಈ ಥರ 2 ಇಂಚಿಗೆ ಇದು ಫುಲ್ ಬರುತ್ತೆ ನೋಡಿ. ನಿಮ್ಗೆ ತೋರಿಸ್ತೀನಿ ಈ ಥರ ನೆರಿಗೆಗಳು ಫುಲ್ ಈ ಸುತ್ತಳತೆಗೆಲ್ಲ ಹಿಂಗೆ ಇಟ್ಕೊಂಡ್ಬಿಡ್ತೀವಿ ನಾವು. ಈ ಥರ ಇಟ್ಕೊಂಡು ಆಮೇಲೆ ಲಂಗ ಹಿಂಗೆ ಬರುತ್ತೆ ನೋಡಿ. ಇದು ಫುಲ್ ಕಂಪ್ಲೀಟ್ ಆದಮೇಲೆ ನಿಮ್ಗೆ ತೋರಿಸ್ತೀನಿ ಇದು ಯಾವ ಥರ ಬಂದಿರುತ್ತೆ. ನೆರಿಗೆಗಳು ನೋಡಿ ಇಟ್ಕೋಬೇಕಾದ್ರೆ ಹಿಂಗೆ ತೊಳಿ ನೀಟಾಗಿ ಹಿಂಗೆ ಇನ್ನು ನೀಟಾಗಿ ದೊಡ್ಡ ಫೀಟು ನೋಡಿ ಈ ಥರದ್ದು ಸಾಕು ಒಳಗಡೆ ಈ ಕಚ್ಚಿಗೆ ನೋಡಿ ಇಷ್ಟಿಗೆ ಬರಬೇಕು ನಮಗೆ. ಇದು ಆವಾಗ ಈ ಮೆಜರ್ಮೆಂಟ್ಗೆ ನಮಗೆ ಇಲ್ಲಿಗೆ ಬರಬೇಕು. ಇನ್ನು ಸ್ವಲ್ಪ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹಾಕ್ಕೊಂಡ್ರೆ ನಾವು ಇಲ್ಲಿ ಮುಂದಕ್ಕೆ ಹಾಕ್ಕೊಂಡ್ಬಿಟ್ಟು ನಾವು ಇದು ಅಡ್ಜಸ್ಟ್ ಆಗುತ್ತೆ. ಟೋಟಲ್ ನಮ್ಗೆ ಇಷ್ಟು ಬರಬೇಕು ನೋಡಿ. ಇಷ್ಟು ನೆರಿಗೆಗಳು ಈ ಬಾಡಿಗೆ ನಾವು ಹೊಲ್ಕೋಬೇಕು. ಇದು ಕಂಪ್ಲೀಟ್ ಆದಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತಂದ್ಬಿಟ್ಟು. ನೋಡಿ ಈ ಥರ ಬಾಡಿಗೆ ಅಟ್ಯಾಚ್ ಮಾಡ್ಕೋಬೇಕು ನೋಡಿ. ಇವಾಗ ನಿಮ್ಗೆ ತೋರಿಸ್ತೀನಿ ನಾನು. ಅದು ಈ ಬಾಡಿಗೆ ಈ ಥರ ನೆರಿಗೆಗಳೆಲ್ಲ ಇಟ್ಟಿರ್ತೀವಲ್ಲ, ಇವಾಗ ನಾವು ಈ ಥರ ಅಟ್ಯಾಚ್ ಮಾಡ್ಕೋಬೇಕು ನೋಡಿ. ಅದೇ ಸ್ಟಿಚ್ಚಲ್ಲಿ ಕಟ್ಟಾಯಿದ್ದಾರೆ ನೋಡಿ. ಈ ಥರ ನೆರಿಗೆಗಳು ನೀಟಾಗಿ ನೋಡಿ ಈ ಥರ ಬಾಡಿ ಸೀದಾ ಇಟ್ಕೋಬೇಕು. ಇದು ಉಲ್ಟಾ ಇಟ್ಕೋಬೇಕು ನೋಡಿ. ಈ ಥರ ಬಟ್ಟೆ ಈ ಥರ ಇಟ್ಕೊಂಡು ಇಲ್ಲಿಗೆ ಅಡ್ಜಸ್ಟ್ ಮಾಡ್ಕೋಬೇಕು ನೋಡಿ. ನಾವು ಇಲ್ಲೇನಾದರೂ ಸ್ವಲ್ಪ ನೋಡಿ ಈ ಥರ ನೀಟಾಗಿ ಕ್ಲೀನಾಗಿ ಜೋಡಿಸ್ಕೋಬೇಕು ನೋಡಿ. ನೋಡಿ ಈ ಥರ ನಿಮಗೆ ಈ ಥರ ಪೀಸ್ ಕಟ್ಕೋಬೇಕು ನೋಡಿ. ಈ ಫ್ರಿಲ್ಲೆಲ್ಲ ಇರುತ್ತಲ್ವ, ಇದು ಈ ಥರ ಪೀಸ್ ಕಟ್ಕೊಂಡ್ರೆ ನೋಡಿ ನಮಗೆ ಈ ಥರ ಫೋಲ್ಡಿಂಗ್ ಬರುತ್ತೆ. ಈ ಥರ ಫೋಲ್ಡಿಂಗ್ ಬಂದರೆ ನಮಗೆ ಲಂಗಾಗೆ ನೀಟಾಗಿ ಕಾಣಿಸುತ್ತೆ ನೋಡಿ. ಈ ಥರ ನೋಡಿ ಈ ಥರ ಬರಬೇಕು. ಈ ಥರ ಫೋಲ್ಡಿಂಗ್ ಬಂದರೆ ಫ್ರಿಲ್ಸು ನೀಟಾಗಿ ಕೂತ್ಕೊಳ್ಳುತ್ತೆ ನೋಡಿ. ಈ ಥರ ಬರಬೇಕು. ಈ ಥರ ಫುಲ್ ಫಿನಿಶ್ ಆದಮೇಲೆ ಇವಾಗ ನಾನು ನಿಮ್ಗೆ ತೋರಿಸ್ತೀನಿ. ಈ ಥರ ಹೊಲ್ಕೊಳ್ಳಿ ಮನೆಯಲ್ಲಿ ಲಂಗಗಳು ಎಲ್ಲನೂ ಚೆನ್ನಾಗಿ ಕಾಣಿಸುತ್ತೆ. ಮಕ್ಕಳಿಗೆ ನೀಟಾಗಿರುತ್ತೆ. ಈ ರೇಷ್ಮೆ ಪೀಸ್ ಆಗಲಿ ಬಾರ್ಡ್ರ್ ಲಂಗ ಪೀಸ್ ಆಗಲಿ ಇಲ್ಲ ದಪ್ಪ ಪೀಸ್ ಇದ್ರೂ ಈ ಥರ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ಥರ ನೋಡಿ ಈ ಥರ ಲಂಗ ಫುಲ್ ಕಂಪ್ಲೀಟ್ ಆಗಿದೆ ನೋಡಿ. ಇಲ್ಲಿ ಹಾಕ್ಬಿಡಿ ಕೆಳಗಡೆ. ಈ ಥರ ನೆರಿಗೆಗಳು ಬರುತ್ತೆ ಲಂಗಾಗೆ. ನೀಟಾಗಿ ಈ ಥರ ನೀವು ಹಿಂದ್ಗಡೆ ಜಾಯಿಂಟ್ ಮಾಡಿಕೊಂಡ್ರೆ ಈ ಥರ ನೀಟಾಗಿ ಬರುತ್ತೆ ನೋಡಿ. ಈ ಥರ ಬಾರ್ಡ್ ಬ್ಲೌಸ್ ಇದಕ್ಕೆ ಹೊಲ್ದಿದ್ದಾರೆ. ಇದು ನೋಡಿ ಈ ಥರ ಕಂಪ್ಲೀಟ್ ಆಗುತ್ತೆ ನೋಡಿ ಲಂಗ. ಈ ಥರ ನೀಟಾಗಿ ಬರಬೇಕು ನೋಡಿ. ಈ ಥರ ಬೇಕಾದ್ರೂ ನೀವು ಫ್ರಿಲ್ ಇಟ್ಕೊಂಡು ನೋಡಿ ಈ ಥರ ಲಂಗ ಈ ಥರ ಗೋಲ್ ಚೆನ್ನಾಗಿ ಬರುತ್ತೆ. ಈ ಲಂಗ ಹಾಫ್ ಸಾರಿ ಹಾಕ್ಕೊತಾರಲ್ಲ ಮಕ್ಕಳು, ಈ ಥರ ಹೊಲ್ಕೊಂಡ್ರೂ ಚೆನ್ನಾಗಿರುತ್ತೆ ನೋಡಿ. ಚಿಕ್ಕ ಮಕ್ಕಳಾದರೆ ಬಾಡಿ ಇಟ್ಟು ಹೊಲಿಬೇಕು. ದೊಡ್ಡ ಮಕ್ಕಳಿಗೆಲ್ಲ ಈ ಥರ ಬೆಲ್ಟ್ ಇಟ್ಕೊಂಡು ನಾವು ಹೊಲ್ಕೋಬೋದು ನೋಡಿ. ಈ ಬೆಲ್ಟ್ಗೆ ಎಷ್ಟಿರುತ್ತೋ ಅದರ 2ರಷ್ಟು ನೆರಿಗೆಗೆ ಇಟ್ಕೋಬೇಕು. ದೊಡ್ಡ ಮಕ್ಳಿಗಾದರೆ 3.5 ಮೀಟ್ರ್ ತಗೋಬೇಕು ಸೀರೆಯಲ್ಲಿ. ಚಿಕ್ಕ ಮಕ್ಳಿಗಾದರೆ 2.5 ಮೀಟ್ರ್ ಆದರೆ ಸಾಕು ನೋಡಿ. ಈ ಥರ ನೀವು ಎಲ್ಲರೂ ಹೊಲ್ಕೊಳ್ಳಿ. ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಥರ ನೀವು ಬೇಸಿಕ್ಕಿಂದ ಈ ಥರ ಎಲ್ಲ ಕಲ್ತ್ಕೊಳ್ಳಿ. ಮನೆಯಲ್ಲೇ ಕೂತ್ಕೊಂಡು ಕಟಿಂಗ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ನೋಡಿ. ಈ ಥರ ನೋಡಿ. ಈ ಥರ ಬೆಲ್ಟು ಚೆನ್ನಾಗಿರುತ್ತೆ ನೋಡಿ. ಈ ಥರ ಬೆಲ್ಟ್ ಲಂಗಗಳು ತುಂಬ ಚೆನ್ನಾಗಿ. ಇದಕ್ಕೆ ಮೆರೂನ್ ಬ್ಲೌಸ್ ಹಾಕ್ಕೊಂಡು ಹಾಫ್ ಸ್ಯಾರಿ ಮೆರೂನ್ದು ಹಾಕ್ಕೊಂಡ್ರೆ ಮಕ್ಕಳಿಗೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ಮಕ್ಕಳಿಗೆಲ್ಲ ಈ ಥರ ನೀವು ಹೊಲಿರಿ. ಈ ಥರ ಲಂಗ ಚಿಕ್ಕ ಮಕ್ಳಿಗೂ ಹೊಲಿಬೋದು. ಈ ಥರ ಬೆಲ್ಟ್ ಇಟ್ಬಿಟ್ಟು ನೋಡಿ. ಈ ಥರ ಬೆಲ್ಟು ಈ ಥರ ಬೆಲ್ಟಿಗೆ ಇದು ಉಕ್ಸ್ ಹಾಕ್ಕೋಬೇಕಿನ್ನು.
ಈ ಥರ ತೋರಿಸ್ತೀನಿ ನಾನು ನೋಡಿ. ಈ ಥರ ಇದು ಓಪನ್ ಗ್ಯಾಪ್ ಬರ್ದಿರ ನೋಡಿ, ಈ ಥರ ಬರುತ್ತೆ. ಇದು ಈ ಥರ ಸೊಂಟ ಇದು ಎಷ್ಟಿರುತ್ತೋ ಇದಕ್ಕೆ 2ರಷ್ಟು ನೆರಿಗೆಗಳಿಟ್ಕೋಬೇಕು ನೋಡಿ. ಈ ಥರ ಒಂದೊಂದು 3 ಇಂಚಿಗೆ ನಾವು ಹಿಂಗೆ ಒಳಗಡೆ ತೊಳ್ತಾ ಹೋದರೆ ಈ ಥರ ನೀಟಾಗಿ ಬರುತ್ತೆ ಲಂಗಗಳು. ಈ ಥರ ನೀವು ಎಲ್ಲರೂ ಒಂದೊಂದು ಹೊಲ್ಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ. ಎಂಜಾಯ್ ಲಲಿತಾ. ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು.